ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸರ್ ನಮಸ್ಕಾರ. ಮಾದೇಸ್ವಾಮಿ ಅವರೇ ನಮಸ್ಕಾರ ಸರ್. ಗ್ರಾಮೀಣ ಮತ್ತು ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗಳು ಇವತ್ತು ಚುನಾವಣೆಗಳೆಲ್ಲ ನಡಿಬೇಕಾಗಿತ್ತು, ಮುಗಿಬೇಕಾಯಿತು. ಒಂದು ಅವಧಿ ಮುಗಿದು ಇನ್ನೊಂದು ಅವಧಿಗೂ ಆಗಬೇಕಾಗಿತ್ತು. ಈಗಾಗಲೇ 5 ವರ್ಷ ಪೂರ್ಣ ಆಗ್ತಿದೆ. ಈಗ ಆಲ್ರೆಡಿ ಗ್ರಾಮ ಪಂಚಾಯತಿ ಕೂಡ ಮುಗಿದಿದೆ, ನ್ಯಾಯಾಲಯ ಮಟ್ಟಕ್ಕೂ ಹೋಯಿತು, ಸರ್ಕಾರದ ಮಟ್ಟದಲ್ಲಿ ಭಾಳ ಚರ್ಚೆಗಳಾಯಿತು. ಎರಡು ಸರ್ಕಾರಗಳು ಬದಲಾವಣೆ ಆಯಿತು, BJP ಕಾಂಗ್ರೆಸ್ ಬದಲಾವಣೆಗಳಾಗಿ ಇಷ್ಟು ವರ್ಷಗಳಾದರೂ ಕೂಡ ಇದು ಇನ್ನೂ ಚುನಾವಣೆಗಳು ನಡೆದಿಲ್ಲ ಅನ್ನೋದೊಂದು ಸ್ಥಳೀಯ ಮುಖಂಡರುಗಳು ಮತ್ತು ಸ್ಥಳೀಯ ನಾಯಕತ್ವದಲ್ಲಿ ಎಲ್ಲ ಪಕ್ಷಗಳಲ್ಲಿ ಅಲ್ಲಲ್ಲೂ ಬೇಸರ ಇದೆ. ಆದರೆ ಯಾರು ಪ್ರಶ್ನೆನೂ ಮಾಡಿಲ್ಲ, ಯಾರು ಅದ್ರ ಬಗ್ಗೆ ಜಾಸ್ತಿ ಹೋರಾಟನೂ ಮಾಡಲಿಲ್ಲ, ಪ್ರಶ್ನೆನೂ ಮಾಡಲಿಲ್ಲ. ಅದು ನ್ಯಾಯಾಲಯಕ್ಕೆ ಹೋಗಿರ್ಬೋದು ಸ್ಥಳೀಯ ಸಂಸ್ಥೆಗಳು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಇವತ್ತು ಜನವರಿ 31 ಅದು ಮುಗಿತಾ ಇದೆ ಸರ್, ಅದರ ಅವಧಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಗ್ರಾಮ ಪಂಚಾಯತ್ ಸರ್, ಮೂಲಭೂತವಾದ ಪ್ರಶ್ನೆಯನ್ನೇ ತಾವು ಕೇಳಿದ್ದೀರಿ. ಪ್ರಜಾಪ್ರಭುತ್ವ ಸಾಕಾರ ಆಗಬೇಕು ಅಂತಂದ್ರೆ ಅಧಿಕಾರ ಹಂಚಿಕೆ ಆಗಬೇಕು ಅಂತಕ್ಕಂಥ ಸೂತ್ರದೊಂದಿಗೆ ಅಧಿಕಾರ ಕೇಂದ್ರೀಕೃತವಾಗಿತ್ತು. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಲ್ಲಿ ಕೇಂದ್ರೀಕೃತವಾಗಿದ್ದಂತಹ ಅಧಿಕಾರವನ್ನ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನ ತರುವ ಮೂಲಕ ಜಿಲ್ಲೆ, ತಾಲೂಕು ಮತ್ತೆ ಗ್ರಾಮ ಮಟ್ಟಕ್ಕೆ ಅಧಿಕಾರವನ್ನ ಆಳುವ ಸರ್ಕಾರಗಳು ಹಂಚಿಕೊಳ್ತವೆ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ. ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಯಾವ ವಿಷಯಕ್ಕೆ ಒತ್ತು ಕೊಡಬೇಕಾಗಿತ್ತು, ಸಂವಿಧಾನವನ್ನ ಹೇಗೆ ಸಾಕಾರ ಮಾಡಬೇಕು, ಪ್ರಜಾಪ್ರಭುತ್ವವನ್ನ ಹೇಗೆ ಸಾಕಾರ ಮಾಡಬೇಕು ಅಂತಕ್ಕಂತಹ ದಿಶೆಯಲ್ಲಿ 73ನೇ ತಿದ್ದುಪಡಿ ಹುಟ್ಟುಕೊಳ್ತೋ, ಅಧಿಕಾರ ವಿಕೇಂದ್ರೀಕರಣ ಆಯಿತು, ಅದರ ಮೂಲ ಆಶಯಗಳಿಗೆ ಧಕ್ಕೆ ಆಗ್ತಾ ಇದೆ ಸರ್. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗೆ ಕಳೆದ 5 ವರ್ಷಗಳಿಂದ ಚುನಾಯಿತ ಪ್ರತಿನಿಧಿಗಳಿಲ್ಲ. ಗ್ರಾಮ ಪಂಚಾಯತಿಗೆ ಇವತ್ತಿಗೆ ಅವರ ಅಧಿಕಾರ ಡಿಸೆಂಬರ್ 31ಕ್ಕೆ ಕೊನೆ ಆಗ್ತಾ ಇದೆ. ಆಡಳಿತಾಧಿಕಾರಿಗಳನ್ನ ಜನವರಿ 31ಕ್ಕೆ ಅದರ ಅಧಿಕಾರ ಕೊನೆಗೊಳ್ತಾ ಇದೆ. ಅದಕ್ಕೂ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಜನರಿಗೆ ಚುನಾಯಿತ ಪ್ರತಿನಿಧಿಗಳಿದ್ದರೆ ತಿರುವತ್ತ ಸ್ಪಂದನೆ ಸಿಗುತ್ತೆ, ಜನರ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ ಅಂತಕ್ಕಂಥ ಆಶಯದೊಂದಿಗೆ ವಿಕೇಂದ್ರೀಕರಣ ಹುಟ್ಟುಕೊಂಡಿದ್ದು. ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂತಹ ಅಧಿಕಾರಯುತವಾದಂತಹ ಸಂಸ್ಥೆಗಳು ಮತ್ತೆ ಪ್ರಶ್ನೆ ಮಾಡತಕ್ಕಂತಹ, ಪ್ರಶ್ನೆಯನ್ನು ಆಲಿಸ್ತಕ್ಕಂತಹ ಚುನಾಯಿತ ಪ್ರತಿನಿಧಿಗಳು ಜನರ ಬಳಿಯೇ ಇರಬೇಕು ಅಂತೇಳಿ ವಿಕೇಂದ್ರೀಕರಣ ಹುಟ್ಟಿದ್ದು. ಆದರೆ ಇವತ್ತು ಜಿಲ್ಲಾ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ನಾಳೆಯಿಂದ ಗ್ರಾಮ ಪಂಚಾಯತಿ ಆಗ್ಬೋದು, ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಅವು ಸೊರಗ್ತವೆ, ಅವು ಇದ್ದು ಇಲ್ಲದಂತ ಆಗ್ತವೆ. ಇದು ಪ್ರಜಾಪ್ರಭುತ್ವ ಸಾಕಾರ ಆಗಲಿ ಅಂತ ಹುಟ್ಕೊಂಡಂತಹ ಸಂಸ್ಥೆಗಳಿಗೆ ಚುನಾವಣೆ ನಡೆಸ್ತಾ ಇರತಕ್ಕಂಥದ್ದು ಆಳುವ ಸರ್ಕಾರಗಳಿಗೆ ಶೋಭೆ ಅಲ್ಲ. ಅದು ಯಾವುದೇ ಪಕ್ಷದ ಸರ್ಕಾರ ಇರಲಿ, ಯಾವುದೇ ಸಂಸ್ಥೆಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಯಾವುದೋ ಒಂದು ನೆಪ ಹೇಳಿ ಮುಂದೂಡ್ತಕ್ಕಂಥದ್ದು ಅದೊಂದು ರೀತಿ ಪ್ರಜಾಪ್ರಭುತ್ವಕ್ಕೆ ಬಗದಂತಹ ದ್ರೋಹ ಆಗುತ್ತೆ, ವಿಕೇಂದ್ರೀಕರಣಕ್ಕೆ ಕೊಡಿಲಿ ಪೆಟ್ಟಾಗುತ್ತೆ. ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದ ಮೂಲ ಆಶಯಗಳಿಗೆ ಅದು 100ಕ್ಕೆ 100ರಷ್ಟು ಧಕ್ಕೆ ಆಗುತ್ತೆ ಅಂತಕ್ಕಂಥದ್ದನ್ನ ತಾನು ತಮ್ಮ ಮಾಧ್ಯಮದ ಮೂಲಕ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಮುಂದಾದರೂ ಆಳುವ ಸರ್ಕಾರಗಳು ಎಚ್ಚೆತ್ಕೊಂಡು ತಕ್ಷಣವೇ ಅದಕ್ಕಿರ್ತಕ್ಕಂತಹ ತೊಡಕುಗಳನ್ನು ನಿವಾರಣೆ ಮಾಡಿಕೊಂಡು 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆ ನಡೆದು ಚುನಾಯಿತ ಪ್ರತಿನಿಧಿಗಳು ಬಂದರೆ ಅಟ್ಲೀಸ್ಟ್ ಗ್ರಾಮ ಸರ್ಕಾರಗಳು, ತಾಲೂಕ್ ಸರ್ಕಾರ, ಜಿಲ್ಲಾ ಸರ್ಕಾರಗಳೆಲ್ಲವೂ ಕೂಡ ಚುನಾಯಿತ ಪ್ರತಿನಿಧಿಗಳಿಂದ ಕೂಡಿದ್ರೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತೆ ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮಗಳ ಮೂಲಕ ಆಳುವ ಸರ್ಕಾರಗಳಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಸರ್. ಈಗ ಸರ್ಕಾರ ಒಂದು ಅಭಿಪ್ರಾಯ ಮಾಡಿಸಿದೆ ಸರ್. ಗ್ರಾಮ ಪಂಚಾಯತಿಗಳಿಗೆ ಇದುವರೆಗೂ ಸಿಂಬಲ್ ಇಕ್ಕಿರಲಿಲ್ಲ, ಅಂದರೆ ಪಕ್ಷಗಳ ಸಿಂಬಲ್ಗಳಿಗೆ. ಗ್ರಾಮ ಪಂಚಾಯತಿಗೂ ಕೂಡ ಇವಾಗ ಸಿಂಬಲ್ ಮಾಡಿ 3 ZP ಅಥವಾ TP ಅಥವಾ ಗ್ರಾಮ ಪಂಚಾಯತಿ 3ಕ್ಕೂ ಏಕಕಾಲದ ಚುನಾವಣೆ ಮಾಡುವಂಥದ್ದು ಮತ್ತು ಸಿಂಬಲ್ ಬರುವಂಥದ್ದು, ಅದು ಸೂಕ್ತವಾಗಿದೆಯಾ ಹೆಂಗೆ ಸರ್? 100% ಸೂಕ್ತವಾಗಿದೆ ಸರ್. ಕಾರಣ ಇಷ್ಟೇ, ಇವತ್ತಿನವರೆಗೂ ಕೂಡ ಒಂದು ಪಂಚಾಯಿತಿಯನ್ನ, ಗ್ರಾಮ ಪಂಚಾಯಿತಿಯನ್ನ ಯಾವ ಪಕ್ಷ ಆಳ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೇನೆ ಕಷ್ಟ ಆಗಿದೆ. ಕಾರಣ ಏನಂದ್ರೆ, ಅವರು ಯಾವುದೇ ರಾಜಕೀಯ ಪಕ್ಷದ ಸಿಂಬಲ್ನಲ್ಲಿ ಚುನಾವಣೆಯನ್ನ ಗೆದ್ದಿರಲ್ಲ. ಹಾಗಾಗಿ ಮೊದಲನೇ ಅವಧಿಯಲ್ಲಿ ಬಿಜೆಪಿಯಲ್ಲಿ ಇದ್ದವರು 2ನೇ ಅವಧಿಗೆ ಕಾಂಗ್ರೆಸ್ಗೆ ಇರ್ತಾರೆ. ಮತ್ತೆ ಒಳಗಡೆ
ಯಾವ ಪಕ್ಷ ಆಳ್ತಾ ಇದೆ ಅಂತಕ್ಕಂಥ ಒಂದು ಉತ್ತರದಾಯಿತ್ವ ಜನಕ್ಕೆ ಸಿಗ್ತಾ ಇಲ್ಲ. ಒಂದು ವೇಳೆ ಸಿಂಬಲ್ ಮೂಲಕ ಚುನಾವಣೆ ನಡೆದ್ರೆ ಅವರು ಆ ಗುಂಪಿಗೆ ಈ ಗುಂಪಿಗೆ ನೆಗೆಯೋದು ಕೂಡ ಅರಾಜಕತೆ ಆಗೋದು, ಕುದುರೆ ವ್ಯಾಪಾರ ಆಗೋದೆಲ್ಲ ತಪ್ಪುತ್ತೆ. ಮತ್ತೆ ಒಂದು ಪಂಚಾಯಿತಿಯನ್ನ ಯಾವ ರಾಜಕೀಯ ಪಕ್ಷ ಆಳ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದೊಂದು ಉತ್ತರದಾಯಿತ್ವ. ಒಂದು ವೇಳೆ ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂತಂದ್ರೆ ಮುಂದಿನ ಚುನಾವಣೆಗೆ ಆ ಪಕ್ಷ ಇಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ತೀರ್ಮಾನ ಮಾಡಲಿಕ್ಕೆ ಜನರಿಗೆ ಸುಲಭ ಆಗುತ್ತೆ. ಜೊತೆಗೆ ಇಡೀ ದೇಶವನ್ನೇ, ಇಡೀ ರಾಜ್ಯಗಳನ್ನೇ ರಾಜಕೀಯ ಪಕ್ಷಗಳಿಂದ ಆಳುವಾಗ ಯಾವುದೋ ಒಂದು ಗ್ರಾಮ ಪಂಚಾಯಿತಿಯನ್ನ ನಾವು ಪಕ್ಷರಹಿತ, ರಾಜಕೀಯ ರಹಿತ ಅಂತಕ್ಕಂಥದ್ದು ಅದು ಖಂಡಿತ ಕಾರ್ಯ ಸಾಧುವಲ್ಲ. ಇದು ನುಣುಚುಗೊಳ್ಳಿಕ್ಕೆ ಮಾಡಿದಂತಹ ಪ್ರಯತ್ನಗಳು. ಇನ್ನು ಮುಂದೆ ಏನ್ ಮಾಡಬೇಕು, ರಾಜಕೀಯ ಪಕ್ಷಗಳ ಬಿ ಫಾರಂ ಮೂಲಕನೇ ಚುನಾಯಿತ ಪ್ರತಿನಿಧಿಗಳು ಗುರುತು ಮಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಇದು ಒಳ್ಳೇದು. ಆ ರಾಜಕೀಯ ಪಕ್ಷದವರು ಕೂಡ ಆ ವಾರ್ಡ್ನಲ್ಲಿ ತಮ್ಮ ಅಧಿಕೃತವಾದ ರಾಜಕೀಯ ನಾಯಕ ಯಾರು ಅಂತಕ್ಕಂಥದ್ದನ್ನ ಆ ಪಕ್ಷಗಳಿಗೂ ಅನುಕೂಲ ಆಗುತ್ತೆ. ಜನರಿಗೂ ಕೂಡ ಕಾಂಗ್ರೆಸ್, ಬಿಜೆಪಿ, ಜನತಾದಳ ಅಂತ ಅಥವಾ BSP ಅಂತ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿರ್ತಕ್ಕಂಥ ಪ್ರತಿನಿಧಿಗಳನ್ನ ಈತ ಯಾವ ಪಕ್ಷದವ ಅಂತ ಅಧಿಕೃತವಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇದು ಜನರಿಗೆ ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ. ಅತ್ಯಂತ ಅಭಿನಂದನೀಯ, ಅನುಕರಣೀಯ. ಗ್ರಾಮ ಪಂಚಾಯತಿ ಚುನಾವಣೆ ಪಕ್ಷದ ಸಿಂಬಲ್ನಲ್ಲಿ ನಡೆದ್ರೆ ಅದು ಒಂದು ಒಳ್ಳೆ ಒಂದು ತೀರ್ಮಾನ ಅಂತ ನಾನು ಆ ಸರ್ಕಾರವನ್ನ ನಾನು ಶ್ಲಾಘಿಸ್ತೇನೆ ಸರ್. ಏಕಕಾಲದಲ್ಲಿ ನಡೆಯೋದು ಮೂರು ಅದು ಒಳ್ಳೆ ಬೆಳವಣಿಗೆ, ತುಂಬಾ ಒಳ್ಳೆ ಬೆಳವಣಿಗೆ. ಒಟ್ಟಿಗೆ ನೋಡಿ, ಚುನಾವಣಾ ವೆಚ್ಚ 3 ಚುನಾವಣೆಗಾದ್ರೂ ಅಷ್ಟೇ, 1 ಚುನಾವಣೆಗಾದ್ರೂ ಕೂಡ ಅಷ್ಟೇನೆ. ಮತ್ತೆ ಸಮಯನೂ ಕೂಡ ಉಳಿಯುತ್ತೆ, ವೆಚ್ಚ ಉಳಿಯುತ್ತೆ, ಸಮಯ ಉಳಿಯುತ್ತೆ. ಮತ್ತೆ 3 ಬ್ಯಾಲೆಟ್ ಪೇಪರ್ ಬರ್ತವೆ. 3 ಬ್ಯಾಲೆಟ್ ಪೇಪರ್ ಬರ್ತವೆ. ಬ್ಯಾಲೆಟ್ ಪೇಪರ್ನ ಅವರು ಅದಕ್ಕೆ ಏನ್ ಬೇಕೋ ಅದನ್ನ ಚುನಾವಣಾ ಆಯೋಗ ಎಲ್ಲ ತರದಲ್ಲಿ ಸನ್ನದ್ಧವಾಗಿರುತ್ತೆ. ಅದರಲ್ಲೂ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಬಹಳ ಕ್ರಿಯಾಶೀಲವಾಗಿರ್ತಕ್ಕಂಥವ್ರು ತುಂಬಾ ಚೆನ್ನಾಗಿ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಆದ್ರೆ ನನ್ನದೊಂದು ಆಶಯ ಏನಪ್ಪಾ ಅಂದ್ರೆ, ಗ್ರಾಮ ಪಂಚಾಯಿತಿಗೆ ಸಿಂಬಲ್ ಮೇಲೆ ಹೇಗೆ ಚುನಾವಣೆ ಮಾಡಬೇಕು ಅಂತ ಇದ್ದಾರೋ ಅದೇ ರೀತಿ ಏಕಸದಸ್ಯ ವಾರ್ಡ್ಗಳನ್ನ ಮಾಡಬೇಕು. ಒಂದೇ ವಾರ್ಡಲ್ಲಿ 3-4 ಸದಸ್ಯರು ಇರಕೂಡುದು. ಈ ತರ ಇರೋದ್ರಿಂದ ಏನಾಗ್ತಾ ಇದೆ, ಯಾರೋ ಒಬ್ಬ ಕೆಲಸ ಮಾಡ್ತಾನೆ, ಇನ್ನಿಬ್ರು 3 ಜನ ಕೆಲಸ ಮಾಡ್ತಾನೆ, 5 ವರ್ಷವನ್ನ ಪೂರೈಸ್ತವ್ರೆ. ಏಕಸದಸ್ಯ ವಾರ್ಡ್ಗಳಾದಾಗ ಆ ವಾರ್ಡ್ಗೆ ಅವನೇ ಒಂದು ರೀತಿ MLA MP ತರ ಇರ್ತಾರೆ. ಜನನ ಅವನನ್ನ ಕೇಳಲಿಕ್ಕೆ ಅಧಿಕಾರ ಬರುತ್ತೆ. ಅದನ್ನೂ ಕೂಡ ಒಂದು ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು 3 ಸಂಸ್ಥೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆದು ಅಲ್ಲಿಗೆ ಚುನಾಯಿತ ಪ್ರತಿನಿಧಿಗಳು ಬಂದ್ರೆ ಪ್ರಜಾಪ್ರಭುತ್ವದ ಸಾಕಾರಕ್ಕೆ ಸರ್ಕಾರಗಳು ಕ್ರಿಯಾಶೀಲವಾಗಿವೆ ಅಂತಕ್ಕಂಥ ಮೆಸೇಜ್. ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸಿ ಚುನಾಯಿತ ಪ್ರತಿನಿಧಿಗಳಿಂದಲೇ ಆಳ್ವಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಆಯಾ ರಾಜ್ಯ ಸರ್ಕಾರಗಳಿಗೆ ಗೌರವ ಬರುತ್ತೆ ಸರ್. ಪ್ರಜಾಪ್ರಭುತ್ವವನ್ನು ಸಾಕಾರ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳು ಕ್ರಿಯಾಶೀಲವಾಗಿದೆ ಅಂತಕ್ಕಂಥ ಭಾವನೆ ಜನರಲ್ಲಿ ಮೂಡುತ್ತೆ. ಸೊ ಅಂತಹ ಒಂದು ಪ್ರೀತಿಗೆ, ಜನರ ಭಾವನೆಗೆ ಧಕ್ಕೆ ತರದೇ ಇರೋ ಥರ ನಮ್ಮ ಆಳುವ ಸರ್ಕಾರ, ಕರ್ನಾಟಕ ಸರ್ಕಾರ 3 ಹಂತದ ಚುನಾವಣೆಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸುವಂತಾಗಲಿ ಅಂತೇಳಿ ನಾನು ತಮ್ಮ ಮಾಧ್ಯಮದ ಮೂಲಕ ಒತ್ತಾಯಿಸ್ತೇನೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ